ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಂಗಾರಕ ಸಂಕಷ್ಟದ ಚತುರ್ಥಿಯ ವಿಶೇಷವಾಗಿ ಒಂದು ತೊಗರಿ ಬೇಳೆ ಮೇಲೆ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಯಾವ ಚಾನಲನ್ನು ನೋಡೋಕ್ಕೂ ಸಾಧ್ಯ ಇಲ್ಲ, ನಮ್ಮ ಕನ್ನಡದಲ್ಲಂತೂ ನೀವು ನೋಡೇ ಇರೋದಿಲ್ಲ. ನಾನೇ ಮೊದಲ ಬಾರಿಗೆ ನಿಮಗೆ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಇದು ವಿಶೇಷವಾಗಿ ಮಾಡುವಂಥದ್ದು. ನೋಡಿ, ತೊಗರಿ ಬೇಳೆಯನ್ನು ತೆಗೆದುಕೋಬೇಕು. ಅದರ ಮೇಲೆ 2 ವಿಳೆದೆಲೆ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅದರ ತೊಟ್ಟನ್ನು ಸಹ ತೆಗೆದು ಅದರ ಮೇಲೆ ನಾವು 2 ಬೆಲ್ಲದ ಅಚ್ಚನ್ನು ಇಡಬೇಕಾಗುತ್ತದೆ. ನೋಡಿ, ತೊಗರಿ ಬೇಳೆ ಮೇಲೆನೆ ನಾವು ಯಾಕೆ ದೀಪಾರಾಧನೆ ಅಂಗಾರಕ ಸಂಕಷ್ಟದ ಚತುರ್ಥಿಯಲ್ಲಿ ಮಾತ್ರ ಮಾಡುವಂಥದ್ದು. ಈಗ ನಂತರದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯಲ್ಲಿ ಮಾಡೋದಕ್ಕೆ ಬರುತ್ತಿಲ್ಲ. ನಮಗೆ ವರ್ಷದಲ್ಲಿ 1, 2 ಬಾರಿ 3 ಬಾರಿ ಮಾತ್ರ ಅಂಗಾರಕ ಸಂಕಷ್ಟ ಚತುರ್ಥಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಯಾಕೆ ಅನ್ನೋದಾದರೆ, ತೊಗರಿ ಬೇಳೆ ಅನ್ನುವಂಥದ್ದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಅಂಗಾರಕ ಅಂತಂದರೆ ಮಂಗಳ ಗ್ರಹ. ಹಾಗಾಗಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ಇದು ಬೇಳೆ ಆಗಿರುತ್ತದೆ ತೊಗರಿ ಬೇಳೆ. ಹಾಗೆ ಬೆಲ್ಲ ಅನ್ನುವಂಥದ್ದು ದೋಷ ಶಮನ ಮತ್ತು ಗಣಪತಿಗೆ ಖುಷಿಯಾಗುವಂಥದ್ದು, ಅನುಗ್ರಹ ಬೇಗ ಸಿಗುವಂಥದ್ದು. ಹಾಗಾಗಿ ನಾವು ಬೆಲ್ಲದಲ್ಲಿ ದೀಪಾರಾಧನೆ ಮಾಡಬೇಕಾಗುತ್ತದೆ. ಇನ್ನು ನಾವು ದೀಪ ಹಚ್ಚೋದು ಏನಕ್ಕೆ ಅಂತಂದರೆ, ನಮ್ಮಲ್ಲಿರುವಂಥ ನಮ್ಮ ಮನೆಯಲ್ಲಿ ಆಗುವಂಥ ಒಂದು ಅಡಚಣೆ ನಿವಾರಣೆ ಮಾಡಿಕೊಳ್ಳಲು, ಸಂಕಷ್ಟ ನಿವಾರಣೆ ಮಾಡಿಕೊಳ್ಳಲು ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ. ಈ ರೀತಿಯಾಗಿ ಆಮೇಲೆ ಯಾವೆಲ್ಲ ಕಾರಣಕ್ಕೆ ನಾವು ಒಂದು ವಿಶೇಷವಾಗಿ ನಾವು ಈ ದೀಪಾರಾಧನೆ ಮಾಡಬೇಕಪ್ಪ ಅಂತಂದರೆ, ಸಾಲದ ಸಮಸ್ಯೆ ಕಡಿಮೆ ಹೋಗುತ್ತದೆ. ನಿಮ್ಮ ವ್ಯವಹಾರದಲ್ಲಿ ಅಡಚಣೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತದೆ. ಬಹುಮುಖ್ಯವಾಗಿ ಮಂಗಳ ದೋಷ ನಿವಾರಣೆ ಆಗುತ್ತದೆ. ಆಮೇಲೆ ಮನಶಾಂತಿ, ಸ್ಥಿರತೆ ಬರ್ತದೆ. ಹಾಗಾಗಿ ನಾವು ತೊಗರಿ ಬೇಳೆ ಮೇಲೆ ನಾವು ಈ ಒಂದು 2 ಬೆಲ್ಲದ ದೀಪವನ್ನು ಹಚ್ಚಬೇಕಾಗುತ್ತದೆ. ವಿಶೇಷವಾಗಿ ನಾವು ಈ ದೀಪಾರಾಧನೆ ಮಾಡುವಂಥದ್ದು. ನೋಡಿ, ಮೊದಲು ನಾವು ಬೆಲ್ಲಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ನಾವು ತುಪ್ಪವನ್ನೇ ಹಾಕಬೇಕು. ಆಮೇಲೆ ಬತ್ತಿ ಕೂಡ ವಿಶೇಷವಾದದ್ದು ಕೆಂಪು ಬತ್ತಿ. ಯಾಕಂದರೆ ಗಣೇಶನಿಗೆ ಪ್ರಿಯವಾದ ಬಣ್ಣ ಅಂದರೆ ಕೆಂಪು ಬಣ್ಣ. ಹಾಗಾಗಿ ನೀವು ಬತ್ತಿ ಅಂದರೆ ಯಾವ ರೀತಿ ಮಾಡಬೇಕಂದ್ರೆ, ತುಪ್ಪದಲ್ಲಿ ಕುಂಕುಮವನ್ನು ಹಾಕಿ ಅದರಿಂದ ನೀವು ಬತ್ತಿಗೆ ಹಚ್ಚಿಬಿಟ್ಟು ಬತ್ತಿನ ಸಿದ್ಧತೆ ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು 4 ಬತ್ತಿಯನ್ನು ಅಂದರೆ ಒಂದೊಂದು ದೀಪಕ್ಕೆ 2 ಬತ್ತಿಯನ್ನು ಹಾಕಿದ್ದೇನೆ. ಒಂದೊಂದು ದೀಪದಲ್ಲೂ ಒಂದೊಂದು ಬತ್ತಿಯಲ್ಲಿ 2 ಬತ್ತಿಯನ್ನು ಹಾಕಿ 2 ಉರಿ ಬರೋ ಥರ, 2 ಮುಖ ಬರೋ ಥರಲ್ಲಿ ನಾವು 4 ಅಂದರೆ 2 ಬೆಲ್ಲದ ದೀಪಕ್ಕೆ 4 ಉರಿ ಬರೋ ಥರ ನಾನು 4 ಬತ್ತಿಗಳನ್ನು ಹಾಕಿದ್ದೇನೆ. ನೋಡಿ, ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ. ಹಾಗೆ ಕೆಂಪು ಹೂವಿಂದ ಅಲಂಕಾರ ಮಾಡಿ, ಹಾಗೆ ನಿಮಗೆ ಗರಿಕೆ ಹೆಚ್ಚಾಗಿ ಸಿಕ್ತು ಅಂದರೆ ಗರಿಕೆಯನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ತೆಂಗಿನ ದೀಪಾರಾಧನೆ ನಾನು ಪ್ರತಿ ಬಾರಿಯೂ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಈ ಸರಿ ವಿಶೇಷವಾಗಿ ನಾನು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಬೇಳೆ ಮೇಲೆ ನಾನು ದೀಪಾರಾಧನೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ಊದಿನ ಕಡ್ಡಿನೇ ದೀಪಾರಾಧನೆ ಮಾಡಬೇಕು. ಗಣೇಶನ ಪೂಜೆ ಸಂದರ್ಭದಲ್ಲಿ ನೀವೇನೆಲ್ಲ ದೀಪಾರಾಧನೆ ಮಾಡ್ತೀರೋ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ದೀಪವನ್ನು ಸಿದ್ಧತೆ ಮಾಡಿಕೊಂಡು ನೀವು ಹಚ್ಚಬೇಕಾಗುತ್ತದೆ. ಇನ್ನು ಫಲಗಳು ಕೂಡ ಹೇಳಿದ್ದೇನೆ. ಆಮೇಲೆ ಹಚ್ಚುವಂಥ ಸಂದರ್ಭದಲ್ಲಿ 11 ಬಾರಿ ಅಥವಾ 21 ಬಾರಿ 108 ಬಾರಿ ನೀವು ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತೇಳಿ ಒಂದು ಸಿದ್ಧ ಮಾಡ್ಕೋಬೇಕಾದ್ರೂ ಕೂಡ ಹೇಳ್ಕೊಳ್ಳಿ. ಹಾಗೆಯೇ ಬೆಳಗ್ಬೇಕಾದ್ರೂ ಕೂಡ ನೀವು ಆ ಮಂತ್ರವನ್ನು ಹೇಳ್ಕೊಂಡು ಬೆಳಗ್ಗೆ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ನೀವು ನಿವಾರಣೆ ಮಾಡ್ಕೊಳ್ತಾ ಹೋಗ್ಬೋದು. ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಬರೀ ದುಡ್ಡು ಅಷ್ಟೇ ಕೆಲಸ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಆಗುವಂಥ ಅಡೆತಡೆಗಳಾಗಿರ್ಬೋದು, ಸಂತಾನಾಪೇಕ್ಷೆ ಉಳ್ಳವರಾಗಿರ್ಬೋದು, ಹೊಸ ಜಾಬ್ ಸರ್ಚ್ ಮಾಡ್ತಾ ಇರುವಂಥರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಅನ್ವಯವಾಗುತ್ತದೆ. ಈ ಒಂದು ಬೆಲ್ಲದ ದೀಪಾರಾಧನೆ ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ಈ ದೀಪಾರಾಧನೆ ಮಾಡಿದ ನಂತರದಲ್ಲಿ ಬೇಳೆಯನ್ನು ಏನು ಮಾಡಬೇಕಪ್ಪ ಅಂತಂದರೆ, ಬೇಳೆಯನ್ನು ನೀವೇ ಉಪಯೋಗಿಸ್ಕೋಬೋದು. ಪೂಜೆ ಎಲ್ಲ ಆದ ಮೇಲೆ ಬುಧವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತಿದ್ದ ಸಂದರ್ಭದಲ್ಲಿ ಆ ಒಂದು ಬೇಳೆ ನೀವೇ ಉಪಯೋಗಿಸ್ಕೋಬೋದು. ಇನ್ನು ಬೆಲ್ಲಕ್ಕೆ ತುಪ್ಪ ಹಾಕಿರ್ತೀರ, ಅದನ್ನು ಕೂಡ ನೀವೇ ಕರಗಿಸಿ ಒಂದು ಪಾಯಸ ಸ್ವೀಟನ್ನು ಮಾಡ್ಕೋಬೋದು, ಅಥವಾ ಹಸುಗಳಿಗೂ ಸಹ ಕೊಡ್ಬೋದು. ಈ ರೀತಿಯಾಗಿ ನೀವು ಒಂದು ದೀಪಾರಾಧನೆ ಮಾಡಿ ಇದನ್ನು ಈ ಚತುರ್ಥಿಯಲ್ಲಿ ಮಾತ್ರ ಮಾಡುವಂಥದ್ದು. ಮತ್ತು ನಂತರದಲ್ಲಿ ಬರುವ ಚತುರ್ಥಿಯಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಇವತ್ತು ನಿಮಗೆ ವಿಶೇಷವಾಗಿ ಅಪರೂಪವಾಗಿ ತಿಳಿಸ್ಕೊಟ್ಟಿರುವಂಥ ತೊಗರಿ ಬೇಳೆ ಮೇಲೆ ಮಾಡಿರುವಂಥ ಬೆಲ್ಲದ ದೀಪಾರಾಧನೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ದೀಪಾರಾಧನೆ ಮಾಡಿದ ಮೇಲೆ ನಿಮ್ಗೆ ಏನೆಲ್ಲ ಒಳ್ಳೆಯದಾಯಿತು ಅಂತಲೂ ಕೂಡ ನನಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.